ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ದಮ ಪ್ರಶಂಸೆ ದಮವುಳ್ಳವನ ಲಕ್ಷಣಗಳು ಎಂಬ 225ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ತಿರುಗಿ ಯುಧಿಷ್ಠಿರನು, ತಾತ, ಯಾವ ದಾರಿಯನ್ನು ಹಿಡಿದರೆ ಶ್ರೇಯಸ್ಸುಂಟು, ಯಾವುದರಿಂದ ದುಃಖ ಉಂಟಾಗುವುದು, ಲೋಕದಲ್ಲಿ ನಿರ್ಭಯವಾಗಿ ಸಿದ್ಧಿಯನ್ನು ಹೊಂದಲು ಮಾಡಬೇಕಾದುದೇನು ಎನ್ನಲು ಭೀಷ್ಮನು ಹೇಳುತ್ತಾನೆ. ಯುಧಿಷ್ಠಿರ, ಕೇಳು. ಎಲ್ಲ ವರ್ಣದವರಿಗೆ, ವಿಶೇಷವಾಗಿ ಬ್ರಾಹ್ಮಣರಿಗೆ ದಮವೆಂಬ ಆತ್ಮ ನಿಗ್ರಹವೇ ಮೇಲಾದ ಗುಣವೆಂದು ಹೇಳುವರು. ದಮವಿಲ್ಲದವರಿಗೆ ಕರ್ಮಸಿದ್ಧಿ ಉಂಟಾಗದು. ಸತ್ಕರ್ಮಗಳು, ತಪಸ್ಸು, ದೇವತಾರಾಧನೆ ಇವೆಲ್ಲವೂ ದಮದಲ್ಲಿಯೇ ನೆಲೆಗೊಂಡಿರುವವು. ದಮವು ತೇಜಸ್ಸನ್ನು ವೃದ್ಧಿಗೊಳಿಸುವುದು. ಅದು ಅತಿ ಪರಿಶುದ್ಧವಾದ ಗುಣವು. ದಮವುಳ್ಳ ಪುರುಷನು ಪಾಪದೂರನಾಗಿ ಮೇಲ್ಮೆಯನ್ನು ಹೊಂದುವನು. ದಮವುಳ್ಳವನು ಸುಖವಾಗಿ ನಿದ್ರಿಸಿ ಸುಖವಾಗಿ ಎಚ್ಚರಗೊಳ್ಳುವನು, ಸುಖವಾಗಿ ಲೋಕಸಂಚಾರ ಮಾಡುವನು. ದಮವುಳ್ಳವನ ಮನಸ್ಸು ಯಾವಾಗಲೂ ತಿಳಿವಾಗಿರುವುದು. ಅದು ತೇಜಸ್ಸನ್ನು ಕೊಡುವುದು. ಕ್ರೂರನಾದವನು ಆ ದಮವನ್ನು ಮೀರಿ ನಡೆಯುವನು. ಅಂತಹ ಕ್ರೂರನಿಗೆ ಕಾಮವೇ ಮೊದಲಾದ ಅನೇಕ ಶತ್ರುಗಳು ಮನಸ್ಸಿನಲ್ಲಿ ಜನಿಸುವರು. ಮಾಂಸ ಭಕ್ಷಕಗಳಾದ ಕ್ರೂರ ಮೃಗಗಳಿಂದ ಇತರ ಜಂತುಗಳಿಗೆ ಹೇಗೋ ಹಾಗೆ ದಾಂತಿ ಇಲ್ಲದವನಿಂದ ಲೋಕಕ್ಕೆ ಯಾವಾಗಲೂ ಭಯವುಂಟು. ಅಂತಹ ದುಷ್ಟರನ್ನು ಅಡಗಿಸುವುದಕ್ಕಾಗಿಯೇ ಬ್ರಹ್ಮನು ರಾಜರನ್ನು ಸೃಷ್ಟಿಸಿದನು. ಎಲ್ಲ ಆಶ್ರಮದವರಿಗೂ ದಮವು ಪ್ರಧಾನವೆನಿಸಿದೆ. ಆಯಾ ಆಶ್ರಮವಾಸಿಗಳಿಗೆ ಉಂಟಾಗುವ ಫಲಕ್ಕಿಂತಲೂ ಅಧಿಕ ಫಲವು ದಾಂತನಿಗೆ ಲಭಿಸುವುದು. ಯಾವ ಯಾವ ಗುಣಗಳ ಸೇರುವೆಯೋ ದಮವೆನಿಸುವುದೋ ಆ ಗುಣಗಳನ್ನೆಲ್ಲ ತಿಳಿಸುವೆನು ಕೇಳು. ಕಾರ್ಪಣ್ಯ, ಕೋಪ, ಆತುರವೆಂಬುವು ಆತಿರವೆಂಬುವುಗಳು ಇಲ್ಲದಿರುವುದು. ಸಂತುಷ್ಟಿ, ಶ್ರದ್ಧೆ, ಹೆಚ್ಚು ಮಾತಾಡದಿರುವುದು. ನಿಗರ್ವ, ಹಿರಿಯರನ್ನು ಪೂಜಿಸುವುದು. ಅಸೂಯೆ ಇಲ್ಲದಿರುವುದು. ಭೂತದಯೆ, ಕಾಡಿ ಹೇಳದಿರುವುದು. ಅಸತ್ಯವಾಡದಿರುವುದು. ನಿಂದ ಸ್ತುತಿಗಳೊಂದಕ್ಕೂ ಬಾಯಿಕ್ಕದಿರುವುದು. ಇವೆಲ್ಲ ದಮದ ಲಕ್ಷಣಗಳು. ಆಯಾ ಕಾಲಕ್ಕೆ ಒದಗಿದ ಸುಖ ದುಃಖಾದಿಗಳನ್ನು ಅನುಭವಿಸುತ್ತಾ ಮುಂದೆ ಬರತಕ್ಕವುಗಳನ್ನು ಕುರಿತು ಚಿಂತಿಸಿ ಕಳವಳಿಸದೆ ಮೋಕ್ಷದಲ್ಲಿಯೇ ಆಸಕ್ತಿಯುಳ್ಳವನು, ಯಾರಲ್ಲಿಯೂ ವೈರಬುದ್ಧಿ ಇಲ್ಲದೆ ಆದರದಿಂದ ನೋಡತಕ್ಕವನು, ನಿಂದ ಸ್ತುತಿಗಳಲ್ಲಿ ಒಂದೇ ವಿಧವಾಗಿ ಇರುವವನು, ಒಳ್ಳೆ ನಡತೆಯಿಂದಲೂ ಶೀಲದಿಂದಲೂ ಸುಬುದ್ಧಿಯಿಂದಲೂ ಕೂಡಿದವನು, ಧೀರನೂ ಶುದ್ಧನೂ ಆಗಿರುವನು. ಈ ಲೋಕದಲ್ಲಿ ಪೂಜಿತನಾಗಿ ಸತ್ತ ಮೇಲೆ ಸ್ವರ್ಗದಲ್ಲಿಯೂ ಸುಖಿಸುವನು. ಅಂತಹವನು ದುಷ್ಕಾಲ ದೋಷಗಳಿಂದ ಲಭಿಸದಿರುವ ಅನ್ನಾದಿಗಳನ್ನು ಸಮಸ್ತ ಭೂತಗಳಿಗೂ ಒದಗಿಸಿಕೊಟ್ಟು ತಾನು ಸುಖಿಸಬಲ್ಲನು. ಸರ್ವಭೂತ ಹಿತಪರನಾಗಿ ಜನರಿಗೆ ದ್ವೇಷಪಾತ್ರನಲ್ಲದೆ ಇರತಕ್ಕ ಪುರುಷನು ನಿತ್ಯ ತೃಪ್ತನಾಗಿ ಜ್ಞಾನಿಯಾಗಿ ಪ್ರಸನ್ನನಾಗಿ ದೊಡ್ಡ ಮಡುವಿನಂತೆ ಬೇರೆಯವರಿಂದ ಸುಲಭವಾಗಿ ಕಲಗಿಸಲಿಕ್ಕೆ ಆಗದ ಸ್ಥಿತಿಯಲ್ಲಿ ಇರುವನು. ತನಗೆ ಇತರರಿಂದ ಭಯವಿಲ್ಲದೆ ತನ್ನಿಂದ ಇತರ ಪ್ರಾಣಿಗಳಿಗೂ ಭಯವಿಲ್ಲದೆ ವರ್ತಿಸತಕ್ಕವನೇ ಲೋಕದಲ್ಲಿ ಸಂಪನ್ನನು ಪೂಜ್ಯನೂ ಆಗಿರುವನು. ಲಾಭಕ್ಕಾಗಿ ಹಿಗ್ಗದೆ, ಕಷ್ಟಕ್ಕಾಗಿ ಕೊರಗದೆ ಯಾವಾಗಲೂ ವಿಶಾಲ ಬುದ್ಧಿಯುಳ್ಳ ಬ್ರಾಹ್ಮಣನು ದಮವುಳ್ಳವನೆಂದು ಹಿರಿಯರಿಂದ ಕೊಂಡಾಡಲ್ಪಡುವನು. ಸತ್ಕರ್ಮಗಳನ್ನೇ ನಡೆಸುತ್ತಾ ಶುದ್ಧನಾಗಿ ಶಾಸ್ತ್ರಜ್ಞನಾಗಿ ಯಾವಾಗಲೂ ದಮದಿಂದ ಕೂಡಿದವನು ಆ ಸುಗುಣಕ್ಕೆ ತಕ್ಕ ಮಹಾಫಲವನ್ನೇ ಹೊಂದುವನು. ಅಸೂಯೆ ಇಲ್ಲದಿರುವುದು, ತಾಳ್ಮೆ, ಶಾಂತಿ, ಸಂತುಷ್ಟಿ, ಪ್ರಿಯ ವಾಕ್ಕು, ಸತ್ಯ, ದಾನ, ಅನಾಯಾಸ ಇವೊಂದು ದುರಾತ್ಮರ ಲಕ್ಷಣವಲ್ಲ. ಕಾಮ, ಕ್ರೋಧ, ಅಸೂಯೆ, ಆತ್ಮಸ್ತುತಿ, ಅಸಂತುಷ್ಟಿ, ಅನೃತ ವಾಕ್ಕು, ಅವಿವೇಕ ಎಂಬಿವು ದುರಾತ್ಮರ ಲಕ್ಷಣಗಳು. ಬ್ರಾಹ್ಮಣನು ಕಾಮ ಕ್ರೋಧಗಳನ್ನು ಅಡಗಿಸಿಕೊಂಡು ಇಂದ್ರಿಯಗಳನ್ನು ಜಯಿಸಿ ಬ್ರಹ್ಮಚಾರಿಯಾಗಿ ಅವಿವೇಕವನ್ನು ಗೆದ್ದು ಕಠಿಣ ನಿಯಮವುಳ್ಳವನಾಗಿ ಕಾಲವನ್ನು ಎದುರು ನೋಡುತ್ತಾ ಧೈರ್ಯವೊಂದನ್ನೇ ತನಗೆ ಸಹಾಯವಾಗಿ ಇಟ್ಟುಕೊಂಡು ಲೋಕದಲ್ಲಿ ಸಂಚರಿಸುತ್ತಿರಬೇಕು. ಇದು 225ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.